ಗಿರೀಶ್ 45,000 ರೂಪಾಯಿ ಬಂಡವಾಳ ಹೂಡಿಕೆ ಮಾಡಿ ಒಂದು ವ್ಯವಹಾರನ ಆರಂಭ ಮಾಡ್ತಾರೆ. 45,000 rupees ಇನ್ವೆಸ್ಟ್ ಮಾಡಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾನೆ ಗಿರೀಶ್. ಸೊ ಅವನು ಸ್ಟಾರ್ಟ್ ಮಾಡಿ 3 ತಿಂಗಳು ಆದ್ಮೇಲೆ ವಿಜಯ್ 60,000 ರೂಪಾಯಿ ಇನ್ವೆಸ್ಟ್ ಮಾಡಿ ಮತ್ತೆ ಆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಗೆ ಜಾಯಿನ್ ಆಗ್ತಾನೆ. ಸೊ ಇನ್ನೊಂದು 6 ತಿಂಗಳ ನಂತರ ಅಂದ್ರೆ ಅಲ್ಲಿಂದ ಮತ್ತೆ 6 ತಿಂಗಳ ಆದ್ಮೇಲೆ. ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಆ್ಯಕ್ಚುಲಿ ಜನವರಿ 6, 2025 ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ತೀನಿ. ಅವತ್ತಿನ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ತೀನಿ. ನಡುವ ನಿಮಗೆಲ್ಲರಿಗೂ ಗೊತ್ತಿರುವಂಗೆ ಒಂದು 3-4 ದಿವಸ ನಾನು ಯಾವುದೇ ರೀತಿಯಾದಂಥ ಎಡಿಟಿಂಗ್ ಆಗಲಿ ಅಥವಾ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಾಗಲಿ ಮಾಡಿರಲಿಲ್ಲ. ಈಗ ನಾನು ಸಾಯಂಕಾಲದ ಟೈಮಲ್ಲಿ ಅಂದ್ರೆ 6-6:15 ನನ್ನ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ಮೊದಲಿಗೆ ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿರುವಂತಹ ವಿಷಯ ಮ್ಯಾಥ್ಸ್. ಯಾಕಂದರೆ ಇವತ್ತು ಯಾಕೋ ಸ್ವಲ್ಪ ಮೂಡ್ ಒಂಥರ ಸ್ವಿಂಗ್ ಆಗ್ತಿತ್ತು. ಅದಕ್ಕೋಸ್ಕರ ಸ್ವಲ್ಪ ನಾನು ಮ್ಯಾಥ್ಸ್ ಅಂಥ ಟೈಮಲ್ಲಿ ಮ್ಯಾಥ್ಸ್ ಬಿಡಿಸ್ತೀನಿ. ಅಂದರೆ ನನಗೆ ಇಂಟ್ರೆಸ್ಟ್ ಮ್ಯಾಥ್ಸ್ ಬಿಡ್ಸೋಕೆ. ಅದಕ್ಕೋಸ್ಕರ ಆಲ್ರೆಡಿ ಜಸ್ಟ್ ಒಂದು 2-3 ಅವರ್ ಆಗಿತ್ತು. ಮಲ್ಲಿಕಾರ್ಜುನ್ ಸರ್ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಲಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ರು ಮ್ಯಾಥ್ಸನ್ನು. ಅದನ್ನು ನಾನು ಇವತ್ತು ಅಭ್ಯಾಸ ಮಾಡ್ಕೊಳಕತ್ತೀನಿ. ಮೊನ್ನೆ ಒಬ್ರು ಯಾರೋ ಕಮೆಂಟ್ ಹಾಕಿದ್ರು, ನೀವು PSTRಗೆ ಪ್ರಿಪ್ರೇಷನ್ ಆಗ್ತೀರಿ, ಮಲ್ಲಿಕಾರ್ಜುನ್ ಸರ್ ಹೇಳಿಕೊಡುವಂತಹ ಪ್ರಾಬ್ಲಮ್ಸ್ ಎಲ್ಲ GPT ಸಂಬಂಧಪಟ್ಟಿದ್ದು ಅಂಥೇಳಿ. ಹಾಗೇನಿಲ್ಲ, ಅವರು PSTRಗೆ ಈಗ ಪ್ರಾಬ್ಲಮ್ಸ್ಗಳನ್ನು ಬಿಡಿಸಾಕ್ತಾರೆ. ಯಾವುದಾದ್ರೇನು ಒಟ್ಟು ಪ್ರಾಬ್ಲಮ್ಸ್ ನಾವು ಬಿಡಿಸ್ಕೊತ ಹೋದ್ವಿ ಅಂದ್ರೆ ಪರ್ಫೆಕ್ಟ್ ಹಾಕೋತಾ ಹೋಗ್ತೀವಿ. ಅದಕ್ಕೋಸ್ಕರ ನಾನು ಹೆಚ್ಚು ಕ್ವಶನ್ ಪೇಪರ್ಸ್ಗಳನ್ನೇ ಬಿಡಿಸ್ತಿರ್ತೀನಿ. ಅಂದರೆ ಸರ್ ಅವೇ ಎಲ್ಲ ಮಿಕ್ಸ್ ಮಾಡಿ ಟಾಪಿಕ್ಸ್ಗಳನ್ನು ತಂದಿರ್ತಾರೆ. ಹೀಗಾಗಿ ಅದನ್ನು ನಾನು ಬಿಡಿಸ್ತಿರ್ತೀನಿ ಮ್ಯಾಥ್ಸನ್ನು. ಆಲ್ಮೋಸ್ಟ್ ಮಲ್ಲಿಕಾರ್ಜುನ್ ಸರ್ದು ಎಲ್ಲ ವಿಡಿಯೋಸ್ಗಳನ್ನು ನಾನು ನೋಡಿ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಿರ್ತೀನಿ. ಮತ್ತು ಮೊದಲಿಗೆ ನಾನು ಕ್ವಶನ್ ಬರ್ಕೊಂಡು ನಾನೇ ಸಾಲ್ವ್ ಮಾಡ್ತೀನಿ. ಆದಷ್ಟು ಫಾಸ್ಟಾಗಿ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಹೆಚ್ಚಿಂದ ಏನಾದರೂ ಟ್ರಿಕ್ಸ್ಗಳನ್ನು ಹೇಳ್ಕೊಟ್ಟಿದ್ರೆ ಅದೇ ಥರನಾಗಿನೂ ಕೂಡ ಮತ್ತೊಮ್ಮೆ ಸೈಡಲ್ಲಿ ಬಿಡಿಸ್ಕೊಂಡಿರ್ತೀನಿ. ಆಲ್ಮೋಸ್ಟ್ ನಾನು ಕೂಡ ಸ್ಪೀಡಾಗಿ ಅಂದರೆ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡೇ ಬಿಡಿಸೋದು ಒಳ್ಳೆಯದು. ಯಾಕಂದರೆ ನಮಗೆ ಬರುವಂತಹ ಪ್ರಾಬ್ಲಮ್ಸ್ PSTRಗೆ MCQಸೇ ಬರ್ತಾವೆ. ಅದಕ್ಕೋಸ್ಕರ ನಾವು ಟ್ರಿಕ್ಸ್ಗಳನ್ನೇ ಯೂಸ್ ಮಾಡಿ ಬಿಡಿಸ್ಬೇಕು. 1 ನಿಮಿಷಕ್ಕೆ 1 ಪ್ರಾಬ್ಲಮ್ ಅನ್ನುವಂಗೆ ನಾವು ಪ್ರಾಕ್ಟೀಸ್ ಮಾಡಿ ಬಿಡಿಸ್ಬೇಕಾಗ್ತೈತಿ. ಡೀಟೇಲಾಗಿ ಬಿಡಿಸ್ಕೋತಾ ಕೂಡಕ್ಕೆ ಅಲ್ಲಿ ಟೈಮ್ ಇರಲ್ಲ. ನೀವು ಬೇಸಿಕ್ ಮ್ಯಾಥ್ಸ್ ನೋಡಬೇಕು ಅಂತಂದ್ರೆ ಉದಯ ಸ್ಟಡಿ ಸರ್ಕಲ್ನಲ್ಲಿ ಬರುವಂತಹ ಎಲ್ಲ ವಿಡಿಯೋಸ್ಗಳನ್ನು ನೋಡ್ರಿ. ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ವಿಡಿಯೋಸ್ಗಳದಾವು. ಅದ್ರ ಜೊತೆಗೆ ಮುನಿರಾಜು ಸರ್ ಕೂಡ ಬಹಳಷ್ಟು ಬೇಸಿಕ್ಕಾಗಿ ನಿಮಗೆ ಟಾಪಿಕ್ಸ್ಗಳನ್ನು ಹೇಳ್ಕೊಡಾಕ್ತಾರೆ. 5ನೇ ಹಿಡಿದು ಸ್ಟಾರ್ಟ್ ಮಾಡ್ಯಾರ ಅವರು ಕೂಡ. ಅಲ್ಲಿನೂ ನೀವು ಬೇಸಿಕ್ಕಾಗಿ ಕಲಿಬಹುದು. ಕೆಲವೊಂದಿಷ್ಟು ಜನ ಇದು ಪೇಡೆಡ್ ಕ್ಲಾಸಿಗೆ ಹಚ್ಚಿರೇನೋ ಅಂತಂದ್ರೆ, ನಾನು ಯಾವುದೇ ರೀತಿಯಾದಂತಹ ಪೇಯ್ಡ್ ಕ್ಲಾಸ್ ನಾನು ಹಚ್ಕೊಂಡಿಲ್ಲ. ಯಾವ ಸಬ್ಜೆಕ್ಟಿಗೂ ನಾನು ಹಚ್ಕೊಂಡಿಲ್ಲ. ನಾನೇ ಓನ್ ಸ್ಟಡಿ ಮಾಡ್ತೀನಿ. ಯೂಟ್ಯೂಬ್ ಚಾನಲ್ಸಲ್ಲಿ ಬರುವಂತಹ ವಿಡಿಯೋಸ್ಗಳನ್ನು ಸರ್ಚ್ ಮಾಡಿ ನನಗೆ ಯಾವುದು ಸರಿ ಅನಿಸುತ್ತೋ ಆ ವಿಡಿಯೋಸ್ಗಳನ್ನು ನೋಡಿ ನನ್ನ ಸ್ಟಡಿಯನ್ನು ಮಾಡ್ಕೋತೀನಿ. ಬಟ್ ಕೆಲವೊಂದಿಷ್ಟು ಫಿಕ್ಸ್ ಅಂತ ಮಾಡ್ಕೊಂಬಿಟ್ಟಿನಿ. ಬೇರೆ ಉಳ್ಕಿದೆಲ್ಲ ಚಾನಲ್ಸ್ಗಳನ್ನು ಸರ್ಚ್ ಮಾಡ್ಕೋತಾ ಹೋಗಲ್ಲ. TETಗಾಗಿ ನಾನು ಏನು ಸರ್ಚ್ ಮಾಡಿ ಇಟ್ಟಿನಲ್ಲ ಚಾನಲ್ಸ್ಗಳನ್ನು ಅದನ್ನೇ ನಾನು ಫಾಲೋ ಮಾಡಾಕ್ತಿದ್ದು. ಈ 3-4 ವರ್ಷದಿಂದ ಕೂಡ ಕನ್ನಡಕ್ಕಾಗಿ ಸಾಧನಾ ಅಕಾಡೆಮಿಯಲ್ಲಿ ಕರಿಬಸಪ್ಪ ಸರ್ದು ಫಾಲೋ ಮಾಡಾಕತ್ತೀನಿ. ಇಂಗ್ಲೀಷ್ಗಾಗಿ ಸಾಧನಾ ಅಕಾಡೆಮಿಯಲ್ಲಿನೇ ರಿದ್ದಾಳ್ ತಿಮ್ಮಾರೆಡ್ಡಿ ಸರ್ದು ವಿಡಿಯೋಸ್ಗಳನ್ನು ನೋಡ್ತೀನಿ. ಮತ್ತು ಸೈಕಾಲಜಿ ರಿವಿಷನ್ ಬಗ್ಗೆ ಅಥವಾ ಸೈಕಾಲಜಿ ನಾನು ಯಾವ ರೀತಿ ಸ್ಟಡಿ ಮಾಡ್ತೀನಿ ಅಂತ ಹೇಳಿ ಲಾಸ್ಟ್ ವಿಡಿಯೋದಲ್ಲಿ ಅಂದರೆ ನಿನ್ನೆ ಹಾಕಿರುವಂತಹ ವಿಡಿಯೋದಲ್ಲಿ ಹೇಳ್ಕೊಟ್ಟಿನಿ. ಅಲ್ಲಿ ಬೇಕಿದ್ರೆ ನೀವು ಆ ವಿಡಿಯೋವನ್ನು ನೋಡಿ ತಿಳ್ಕೊಬೋದು. ಮತ್ತು ನೆಕ್ಸ್ಟ್ ಕಂಪ್ಯೂಟ್ರಿಗಾಗಿ ಈಗ PSTಗೆ ನಮ್ಗೆ ಕಂಪ್ಯೂಟರ್ ಅಂತೂ ತುಂಬಾ ಇಂಪಾರ್ಟೆಂಟ್. ಆ ವಿಷಯಕ್ಕಾಗಿ ನಾನು MG ಅಕಾಡೆಮಿಯಲ್ಲಿ ಬರುವಂತಹ ಸುನೀಲ್ ಚವ್ಹಾಣ್ ಸರ್ದು ವಿಡಿಯೋಸ್ಗಳನ್ನು ಪ್ಲೇಲಿಸ್ಟನ್ನು ಆಲ್ರೆಡಿ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡೀನಿ. ಅದೇ ವಿಡಿಯೋಸ್ಗಳನ್ನು ನೋಡ್ತೀನಿ. ಜೊತೆಗೆ ಒಂದು ಕ್ವೆಶನ್ ಬ್ಯಾಂಕ್ ಕೂಡ ಖರೀದಿ ಮಾಡೀನಿ. ನನ್ನ ಹತ್ರ ಕಂಪ್ಯೂಟರ್ ಸಾಕ್ಷರತೆ ಅನ್ನುವಂತಹ ಬುಕ್ ನಂದಲ್ಲ, ಬೇರೆಯವ್ರದ್ದೈತಿ. ಅದನ್ನು ಓದ್ತಿರ್ತೀನಿ. ಈ ರೀತಿಗಾಗಿ ಕಂಪ್ಯೂಟರ್ ಸ್ಟಡಿ ಆಗಿರ್ಬೋದು. GKಗಾಗಿ SR ಎಜುಕೇಷನ್ ಮ್ಯಾಮ್ ಅವ್ರ ವಿಡಿಯೋಸ್ಗಳನ್ನು ನೋಡ್ತೀನಿ. ಮತ್ತು ಸೈನ್ಸ್ಗಾಗಿ 1 to 10th ಅಲ್ಲ 5th to 10th ಗೌರ್ಮೆಂಟ್ ಸ್ಕೂಲ್ ಬುಕ್ಸ್ಗಳನ್ನು ಓದ್ತೀನಿ. ಅದರದ್ದು
ವಿಡಿಯೋಸ್ಗಳ ಅದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋಸ್ಗಳನ್ನು ಕೂಡ ನೋಡ್ತಿರ್ತೀನಿ. ಈ ರೀತಿಯಾಗಿ ನನ್ನ ಸ್ಟಡಿಗೆ ಸಂಬಂಧಪಟ್ಟಂಗೆ ಎಲ್ಲ ವಿಡಿಯೋಸ್ಗಳಾಗಿರ್ಬೋದು, ಬುಕ್ಸ್ಗಳ ವಿಡಿಯೋವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಯಾವುದೇ ರೀತಿಯಾದಂತಹ ಪೇಯ್ಡ್ ಕ್ಲಾಸನ್ನು ನಾನು ತಗೊಂಡಿಲ್ಲ. ಎಲ್ಲವೂ ಕೂಡ ಯೂಟ್ಯೂಬ್ ಮತ್ತು ನನ್ನಲ್ಲಿರುವಂತಹ ಬುಕ್ಸ್ಗಳನ್ನು ತಗೊಂಡು ಓದ್ಕೋತಿರ್ತೀನಿ. ಯೂಟ್ಯೂಬಲ್ಲಿ ಆನ್ಲೈನ್ ಕ್ಲಾಸ್ ಅಲ್ಲ, ರೆಕಾರ್ಡೆಡ್ ಕ್ಲಾಸ್ಗಳನ್ನೇ ಕೇಳ್ತೀನಿ. ಲೈವ್ ಕ್ಲಾಸ್ಗಳಿಗೆ ಯಾವಾಗಾರ ಒಮ್ಮೆ ಜಾಯಿನ್ ಆಗಿರ್ತೀನಿ. ಯಾಕಂದರೆ ನಾವು ಗೃಹಿಣಿಯಾಗಿರೋದ್ರಿಂದ ಕರೆಕ್ಟಾಗಿ ಲೈವ್ ಕ್ಲಾಸ್ಗಳಿಗೆ ಜಾಯಿನ್ ಆಗೋಕ್ಕಾಗಲ್ಲ. ಬೆಳಿಗ್ಗೆ ಏನು SR ಎಜುಕೇಷನ್ ಮ್ಯಾಮ್ ಅವ್ರದ್ದು 9:15 ಹಂಗೆ ಸ್ಟಾರ್ಟ್ ಆಗ್ತೈತಿ, ಸೈನ್ಸ್ ಅಥವಾ GK. ಅದೊಂದು ಕ್ಲಾಸನ್ನು ನಾನು ಅಟೆಂಡ್ ಮಾಡಿರ್ತೀನಿ. ಕೆಲಸ ಮಾಡ್ಕೋತಾನೆ ಅದೊಂದು ವಿಡಿಯೋವನ್ನು ಕೇಳಿರ್ತೀನಿ ಲೈವಲ್ಲಿ. ಅದನ್ನು ಬಿಟ್ಟರೆ ಪ್ರಾಕ್ಟೀಸ್ಗಾಗಿ ಅಥವಾ ರಿವಿಷನ್ಗಾಗಿ ಹಾಗೆ ರ್ಯಾಂಡಮ್ ಆಗಿ ವಿಡಿಯೋಸ್ಗಳನ್ನು ನೋಡ್ತಿರ್ತೀನಿ ಕೆಲಸ ಮಾಡ್ಕೋತಾನೆ. ಉಳಿದ ಟೈಮಲ್ಲಿ ಸೈನ್ಸ್, ಕಂಪ್ಯೂಟರ್, ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಈ ರೀತಿಯಾಗಿ ವಿಡಿಯೋಸ್ಗಳನ್ನು ನೋಡಿ ಮತ್ತು ಬುಕ್ಸ್ಗಳನ್ನು ನೋಡಿ ಉಳಿದ ಟೈಮಲ್ಲಿ ಮಧ್ಯಾಹ್ನದಿಂದ ರಾತ್ರಿವರೆಗೂ ಕೂಡ ನಾನು ಸ್ಟಡಿ ರೊಟೀನನ್ನು ಇಟ್ಕೊಂಡಿನಿ. ಬಹಳಷ್ಟು ಜನ ಆನ್ಲೈನ್ ಕ್ಲಾಸ್ ಅಥವಾ ಪೇಯ್ಡ್ ಕ್ಲಾಸ್ ತೊಗೊಂಡಿರೇನೋ ಅಂಥೇಳಿ ಬಹಳಷ್ಟು ಜನ ಕೇಳಾಗ್ತಿದ್ರು. ಅದಕ್ಕೋಸ್ಕರ ಇದನ್ನು ಡಿಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಯ್ತು. ಬೋರ್ ಆಗಿದ್ದರೆ ಸ್ವಲ್ಪ ಸ್ಕಿಪ್ ಮಾಡಿ ನೋಡ್ಕೊಂಬಿಡ್ರಿ. ಮತ್ತು ಇನ್ನೊಂದು ವಿಷಯ, ಬಹಳಷ್ಟು ಜನ ಯಾವಾಗ ಕಾಲ್ಫಾರ್ಮ್ ಆಗ್ತಾವೆ ಮ್ಯಾಮ್ ಅಂತ ಕೇಳಾಗ್ತಿದ್ರು. ಅದು ನನಗೂ ಗೊತ್ತಿಲ್ಲ. ನೀವು ಎಲ್ಲರೂ ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಅಪ್ಡೇಟ್ ಇರ್ತೀರಿ. ನಾ ಯಾವ ವಿಡಿಯೋಸ್ಗಳನ್ನು ನೋಡ್ತಿರ್ತೀನಿ ಅದನ್ನೇ ನೀವು ಕೂಡ ನೋಡ್ತಿರ್ತೀರಿ. ಸ್ಪರ್ಧಾ, ಕಾಶಿ ಅಕಾಡೆಮಿ ಆಗಿರ್ಬೋದು ಅಥವಾ ಅಕ್ಸಾ ಆಫ್ಲೈನ್ ಆಗಿರ್ಬೋದು, ಈ ರೀತಿ ಕೆಲವೊಂದಿಷ್ಟು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡುವಂತಹ ವಿಡಿಯೋಸ್ಗಳನ್ನು ನೋಡ್ತಿರ್ತೀನಿ. ಬಟ್ ಯಾವಾಗಂತ ನಮಗೂ ಇನ್ನೂ ಫಿಕ್ಸ್ ಆಗಿ ಗೊತ್ತಿಲ್ಲ. ಈಗ ಸರ್ಟಿಫಿಕೇಟ್ ಡೌನ್ಲೋಡ್ ಆಯಿತು, ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಆಗ್ಬೋದು ಆದಷ್ಟು ಬೇಗ ಅಂತ ಅಂದ್ಕೊಂಡು ನಮ್ಮ ಸ್ಟಡಿ ರೊಟೀನನ್ನು ಹೀಗೆ ಇಟ್ಕೊಳ್ಳೋಣ. ಸ್ವಲ್ಪ C&R ರೂಲ್ ನೆಕ್ಸ್ಟ್ ವೀಕಲ್ಲಿ ಬರ್ಬೋದು. ಅಂದ್ರೆ ಈಗ 20ನೇ ತಾರೀಕಿಂದ 24-25 ಒಳಗೆ ಬರ್ಬೋದು ಅಂತ ಹೇಳ್ಯಾರ. ಅಷ್ಟರೊಳಗೆ ಬಂದ್ರೆ ಒಳ್ಳೆಯದು. ಯಾಕಂದ್ರೆ ನಮಗೂ ಕೂಡ ರೂಲ್ಸ್ ನೀಟಾಗಿ ಗೊತ್ತಾಗ್ಬಿಡ್ತಾವೆ. ಯಾವ ರೀತಿಯಾಗಿ ನಾವು ಕರೆಕ್ಟಾಗಿ ಪ್ರಿಪೇರ್ ಆಗಬೇಕನ್ನೋದು ಒಂದು ಪಿಕ್ಚರ್ ನಮಗೆ ಗೊತ್ತಾಗ್ತದೆ. C&R ರೂಲ್ ಬಂತು ಅಂತಂದ್ರೆ. ಯಾಕಂದರೆ 10-11 ವರ್ಷ ಆಯ್ತಲ್ಲ ಕಾಲ್ಫಾರ್ಮ್ ಆಗಲಾರ್ದೆ. ಅದ್ರ ಬಗ್ಗೆ ಇನ್ನೂ ನಮಗೂ ಕೂಡ ಐಡಿಯಾ ಇರಲ್ಲ. ಅದ್ರ ಜೊತೆಗೆ ಸಿಲೆಬಸ್ಸು ಕೂಡ ಬಿಡ್ಬೋದು ಅಂತ ಅಂದ್ಕೊಂಡಿನಿ. ನೋಡೋಣ, C&R ರೂಲಲ್ಲಿ ಎಲ್ಲ ನೋಡಿಕೊಂಡು ಮತ್ತು ನೆಕ್ಸ್ಟ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಇನ್ನೂ ಹೆಚ್ಚು ಅಭ್ಯಾಸವನ್ನು ಮಾಡೋಣ ಎಲ್ಲರೂ ಕೂಡ. ನೀವು ಕೂಡ ನಿಮ್ಮ ಸ್ಟಡಿ ರೊಟೀನನ್ನು ಕಂಟಿನ್ಯೂ ಆಗಿ ಇಟ್ಕೋರಿ. ಗೃಹಿಣಿಯರು ಕೂಡ, ಯಾಕಂದ್ರೆ ಮುಂದೆ ಹೆಚ್ಚು ಟೈಮ್ ಸಿಗೋದಿಲ್ಲ ನಮಗೆ ಗೃಹಿಣಿಯರಿಗೆ. ಹೀಗೆ ಚಾಲು ಮಾಡ್ಕೊತಾ ಹೋದ್ರೆ ಅಲ್ಲಿಗೆ ನಮ್ಮದು ಫುಲ್ ಎಲ್ಲ ಸಬ್ಜೆಕ್ಟ್ಸ್ಗಳು ಕವರ್ ಆಗ್ತಾವೆ. ಇಲ್ಲಾಂದರೆ ಒಮ್ಮೆ ಅಪ್ಲಿಕೇಶನ್ ಬಿಟ್ಟಾದಮೇಲೆ ಓದ್ತೀನಿ ಅಂತಂದ್ರೆ ಆಗಂಗಿಲ್ಲ. ಆವಾಗ ನಾವು ಬರೀ ರಿವಿಷನ್ಗಾಗಿ ಟೈಮನ್ನು ಯೂಸ್ ಮಾಡ್ಕೋಬೇಕು. ಹೊಸದಾಗಿ ಸ್ಟಡಿ ಮಾಡೋದಕ್ಕೆ ಬೇಡ. ನಾವು ಅಪ್ಲಿಕೇಶನ್ ಬಿಟ್ಟಾದಮೇಲೆ ಜಸ್ಟ್ ರಿವಿಷನನ್ನು ಇಟ್ಕೊಂಡು ಹೋಗೋನು. ಅದಕ್ಕೋಸ್ಕರ ಅಲ್ಲಿವರೆಗೂ ನಾವೀಗ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಓದ್ಕೊಂಡು ಮುಗಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆಲ್ರೆಡಿ ಈಗ ಕಂಪ್ಯೂಟರ್ ಹಾಫ್ ಮುಗ್ದೈತಿ ನಂದು. ಇನ್ನೊಂದು ಹಾಫ್ ವಿಡಿಯೋ ಅಂದ್ರೆ ಒಂದು ಪ್ಲೇಲಿಸ್ಟಲ್ಲಿ 24 ವಿಡಿಯೋಸ್ಗಳದಾವು. ಅದರಲ್ಲಿ ಒಂದು 12-13 ವಿಡಿಯೋಸ್ಗಳನ್ನು ನಾನು ನೋಡ್ಕೊಂಡಿನಿ. ಇನ್ನೊಂದು 12 ಉಳಿತಾವು. ಅದನ್ನು ಕಂಪ್ಲೀಟ್ ಆದಮೇಲೆ ಮತ್ತೊಮ್ಮೆ ಸ್ಟಾರ್ಟ್ ಮಾಡ್ಕೋತೀನಿ. ಅವೇ ವಿಡಿಯೋಸ್ಗಳನ್ನು ನೋಡ್ಕೋತಾ ರಿವಿಷನನ್ನು ಕೂಡ ಸ್ಟಾರ್ಟ್ ಮಾಡ್ಕೋತೀನಿ. ಮಲ್ಲಿಕಾರ್ಜುನ್ ಸರ್ದು ಮ್ಯಾಥ್ಸ್ ಕ್ಲಾಸ್ ಕೇಳಿದಾದಮೇಲೆ ಈಗ ನಾನು ಕಂಪ್ಯೂಟರ್ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. MJ ಅಕಾಡೆಮಿಯಲ್ಲಿ ಸುನೀಲ್ ಚವ್ಹಾಣ್ ಸರ್ ಹೇಳುವಂತಹ ವಿಡಿಯೋಸ್ಗಳು ಆಲ್ರೆಡಿ ಟೆಲಿಗ್ರಾಮಲ್ಲಿ ಅದ್ರ ಬಗ್ಗೆ ಎಲ್ಲ ನಾನು ಶೇರ್ ಮಾಡ್ಕೊಂಡಿನಿ. MJ ಅಕಾಡೆಮಿಯಲ್ಲಿ ಬರುವಂತಹ ವಿಡಿಯೋ ಪ್ಲೇಲಿಸ್ಟನ್ನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಅದರಲ್ಲಿ ಯಾಕಂದ್ರೆ ಒಳ್ಳೆ ಕಮೆಂಟ್ಸ್ ಬರ್ತಿರ್ತಾವಲ್ಲ, ಪ್ರತಿ ವಿಡಿಯೋದಲ್ಲಿನೂ ಕೂಡ ಹೇಳಬೇಕಾಗ್ತೈತಿ. ಯಾಕಂದ್ರೆ ಸಪ್ರೇಟಾಗಿ ಅವರಿಗೆ ಕಮೆಂಟ್ಗೆ ರಿಪ್ಲೈ ಮಾಡಿರ್ತೀನಿ. ಆದ್ರೂ ಕೂಡ ಈ ರೀತಿ ವಿಡಿಯೋದಲ್ಲಿ ಹೇಳೋದಾಗನೇ ಅವರು ವಿಡಿಯೋ ನೋಡ್ತಾರೆ ಇಲ್ಲ ಗೊತ್ತಿಲ್ಲ, ಬಟ್ ಹೇಳೋದು ಮಾತ್ರ ನಮ್ಮ ಧರ್ಮ ಅಂಥೇಳಿ ಹಾಗೆ ಪ್ರತಿ ವಿಡಿಯೋದಲ್ಲಿನೂ ಕೂಡ ಹೇಳ್ತಿರ್ತೀನಿ.
ಬಟ್ ಕಂಪ್ಯೂಟರ್ ಅಭ್ಯಾಸಕ್ಕೆ ಮಾತ್ರ ನಂದು 2ರಿಂದ ಹೆಚ್ಚು ಕಡಿಮೆ 2 ತಾಸಂತರೂ ಕಂಪ್ಯೂಟರ್ ಅಭ್ಯಾಸ ಆಗೇ ಆಗ್ತಿತ್ತು ನಂದು. ಯಾಕಂದರೆ ಒಂದು ವಿಡಿಯೋ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಅದನ್ನು ನೋಡಿ ನಾವು ನೋಟ್ಸ್ ಮಾಡಿಕೊಂಡು ಏನಾದರೂ ತಿಳಿಲಿಲ್ಲ ಅಂದ್ರೆ ಮತ್ತೆ ಹಿಂದಕ್ಕೆ ಹೋಗಿ ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳೋ ತನಕ ಅಂದ್ರೆ ಆಲ್ಮೋಸ್ಟ್ ವಿಡಿಯೋ ಜೊತೆಗೇ ಬರ್ಕೋತಾ ಹೋಗ್ತಿರ್ತೀನಿ. ಸ್ವಲ್ಪ ಸ್ಟಾಪ್ ಮಾಡಿ ಬರ್ಕೊಳ್ಳೋದಾಗಿರ್ಬೋದು. ಈ ರೀತಿಯಾಗಿ 1-2 ಗಂಟೆ ನಾನು ಒಂದು ವಿಡಿಯೋಕ್ಕೆ ಸ್ಪೆಂಡ್ ಮಾಡ್ತೀನಿ. ಮತ್ತು ಸೈನ್ಸ್ 1-1.5 ತಾಸು ಮತ್ತು ಮ್ಯಾಥ್ಸ್ಗಾಗಿ ಅದು ವಿಡಿಯೋ ಮುಗಿಯೋತನ ಅಂದ್ರೆ ಪ್ರಾಬ್ಲಮ್ಸ್ ಜಲ್ದಿ ಬಿಡಿಸ್ತೀನಲ್ಲ, ಸ್ವಲ್ಪ ಜಲ್ದಿ ಮುಗಿತೈತಿ. ಮತ್ತು ಇನ್ನೊಂದು ಸೈಕಾಲಜಿಗೆ ಹೆಚ್ಚು ಸಮಯ, ಅದು ಕೂಡ 1-1.5 ತಾಸು ಕೊಟ್ಟಿರ್ತೀನಿ. ಎಲ್ಲ ಸಬ್ಜೆಕ್ಟ್ಸ್ಗಳನ್ನ ಒನ್ ಡೇ ಇಷ್ಟು ಸಬ್ಜೆಕ್ಟ್ಸ್ಗಳನ್ನ 1 ತಾಸು ಮಾಡ್ತೀರೇನೋ ಅಂತೇಳಿ ಭಾಳಷ್ಟು ಚೆನ್ನಾಗಿ ಕೇಳಾಗ್ತಿದ್ರು. ಇಲ್ಲ, ಈಗಂದ್ರೂ ಕನ್ನಡ ಇಂಗ್ಲೀಷ್ ತಗೊಂಡೇ ಇಲ್ಲ ನಾನು, ಅದನ್ನು ಕೂಡ ಸ್ಟಾರ್ಟ್ ಮಾಡಬೇಕು. ಬಟ್ ಟೆಕ್ಸ್ಟ್ ಬುಕ್ಸ್ ಇಲ್ಲ, ಅದಕ್ಕೋಸ್ಕರ ವೇಟ್ ಮಾಡಾಕ್ತೀನಿ. ಯಾರ್ದಾದ್ರೂ ಹುಡುಗರದ್ದು ಟೆಕ್ಸ್ಟ್ ಬುಕ್ ಇಸ್ಕೊಂಡು, ಯಾಕಂದರೆ ಎಷ್ಟಂತ ನಾವು ಮೊಬೈಲ್ನಲ್ಲಿ ನೋಡಿ ಅಭ್ಯಾಸ ಮಾಡೋದು. ಅದಕ್ಕೋಸ್ಕರ PDF ಡೌನ್ಲೋಡ್ ಮಾಡ್ಕೊಂಡು ಅಭ್ಯಾಸ ಮಾಡ್ಬೋದು. ಬಟ್ ನನಗೆ ಯಾಕೋ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಕನ್ನಡ ಇಂಗ್ಲೀಷ್ ಬುಕ್ಸ್ಗಳನ್ನು ಓದೋದು. ಮತ್ತು ಕೆಲವೊಂದಿಷ್ಟು ಜನ ಕೇಳಾಗ್ತಿದ್ರು ಕವಿಗಳ ಬಗ್ಗೆ ಎಲ್ಲ ಕವಿಗಳದ್ದು ಓದ್ಕೋಬೇಕೇನ್ರಿ ಮ್ಯಾಮ್ ಅಂಥೇಳಿ. ಈಗ 5th ಹಿಡಿದು 10th ತನಕ ಲ್ಯಾಂಗ್ವೇಜ್ ಫಸ್ಟಾಗಿ ಕನ್ನಡ ತಗೊಂಡಿರ್ತಾರಲ್ಲ, ಅಂದ್ರೆ ಈ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ 8th 9th 10th ಕನ್ನಡ ಮೀಡಿಯಮ್ದು ಆ ಬುಕ್ಸ್ಗಳನ್ನು ನಾವು ಕವಿಕಾವ್ಯ ಪರಿಚಯ, ಗ್ರಾಮರ್ ಪಾಠ ಮತ್ತು ಪದಗಳ ಅರ್ಥ ಇವೆಲ್ಲವನ್ನು ನೋಡ್ಕೋಬೇಕಾಗ್ತೈತಿ. ಯಾರ್ದಾದ್ರೂ ಬುಕ್ ಸಿಕ್ತು ಅಂತಂದ್ರೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಾನು, ಯಾವ ರೀತಿ ನಾವು ಕನ್ನಡ ಅಭ್ಯಾಸ ಮಾಡಬೇಕಂಥೇಳಿ. ಅದೇ ರೀತಿಯಾಗಿ ಇಂಗ್ಲೀಷ್ ಮೀಡಿಯಮ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ತೊಗೊಂಡಿರ್ತಾರಲ್ಲ, ಆ ಬುಕ್ಸ್ಗಳನ್ನು ನಾವು ಸ್ಟಡಿ ಮಾಡಬೇಕು. ಬೇಕಿದ್ರೆ ನಾನು PDF ಕೂಡ ಶೇರ್ ಮಾಡ್ತೀನಿ, ಬುಕ್ಸ್ಗಳದ್ದು PDF. ಅಲ್ಲಿ ನೀವು ಕವಿಕಾವ್ಯ ಪರಿಚಯ, ಗ್ಲಾಸರಿ ಮತ್ತು ಗ್ರಾಮರ್ ಪಾರ್ಟ್ ಎಲ್ಲವನ್ನು ಕೂಡ ನೋಡ್ಕೋಬೇಕಾಗ್ತೈತಿ. ಯಾಕಂದರೆ ಅದ್ರ ಮೇಲೇ ನಮಗೆ ಕ್ವೆಶನ್ಸ್ ಬರೋದು, ಅದನ್ನು ಬಿಟ್ಟು ಹೊರಗಿಂದ ಯಾವುದೂ ಬರೋಂಗಿಲ್ಲ. ಎಲ್ಲ ಈಗ 5th ಹಿಡಿದು 10th ತನಕ ಏನು ಟೆಕ್ಸ್ಟ್ ಬುಕ್ಸ್ ಓದ್ತೀವಲ್ಲ ಅದರೊಳಗಿನವೇ ಬರ್ತಾವೆ. ಅದಾದಮೇಲೆ ಕಂಪ್ಯೂಟರ್ ಸ್ಟಡಿ ಆದಮೇಲೆ ನಾನು ತೊಗೊಂಡಿರುವಂತಹ ವಿಷಯ ಸೈನ್ಸ್. ಆಲ್ರೆಡಿ ನಿಮ್ಗೆ ಗೊತ್ತಿರುವಂಗೆ NCERT ಬುಕ್ಕ ತೊಗೊಂಡಿದ್ನಲ್ಲ, ಅದನ್ನೇ ರೀಡ್ ಮಾಡಾಕ್ತೀನಿ. ನೀವು ಈ ಬುಕ್ಸನ್ನು ಮುಂದಿಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋಸ್ಗಳನ್ನು ನೋಡ್ಕೋತಾ ಹೋದ್ರಿ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ NCERT ಬುಕ್ನಲ್ಲಿರುವಂತಹ ಎಲ್ಲ ಪಾಯಿಂಟ್ಸ್ಗಳು ಈ ಬುಕ್ನಲ್ಲಿ ಕವರ್ ಆಗಿಬಿಡ್ತಾವೆ. ಆ ರೀತಿ ಪಾಯಿಂಟ್ಸ್ಗಳದಾವು. ಒಳ್ಳೆ ಬುಕ್ ಅಂತ ಹೇಳ್ಬೋದು. ಭಾಳಷ್ಟು ಜನ ಕಮೆಂಟ್ಗಳಲ್ಲಿ ಕೇಳಾಕತ್ತಿದ್ರಿ ಬುಕ್ಸ್ನ ಲಿಂಕ್ ಕೊಡ್ರಿ ಅಂಥೇಳಿ. ಬಟ್ ನಾನು ಇದನ್ನು ತೊಗೊಂಡಿರುವುದು ಶಾಪಲ್ಲಿ, ಸ್ವಪ್ನ ಬುಕ್ ಸ್ಟಾಲ್ ಮತ್ತು ಇನ್ನೊಂದು ಇಲ್ಲಿ ಸಿದ್ಧಲಿಂಗಯ್ಯ ಬುಕ್ ಸ್ಟಾಲ್ ಐತಲ್ಲ ಕಲಬುರಗಿಯಲ್ಲಿ, ಅಲ್ಲಿ ತೊಗೊಂಡಿನಿ. ಬಟ್ ಆನ್ಲೈನಲ್ಲೂ ಸಿಗ್ತಾವು, ಅದು ಬಹುಶಃ ಖಾಲಿ ಆಗಿರಬೇಕು ಅನ್ನಿಸ್ತೈತಿ ಸ್ಟಾಕ್. ಅದಕ್ಕೆ ಅದರ ಲಿಂಕ್ ಇನ್ನೂ ಬರಾಗ್ತಿಲ್ಲ. ಫಸ್ಟ್ ನಾನು ವಿಡಿಯೋ ಮಾಡಿದಾಗ ಅದರದ್ದಿತ್ತು, ಅಮೆಝಾನಲ್ಲಿ ಇತ್ತು. ಬಟ್ ಸಿಕ್ತು ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಅದು ಲಿಂಕನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಟೆಲಿಗ್ರಾಮಲ್ಲಿ. ಈ ರೀತಿಯಾಗಿ ಇವತ್ತಿನ ಅಭ್ಯಾಸ ಬೆಳಿಗ್ಗೆ ನನ್ನ ಕೆಲಸದೊಂದಿಗೆ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ. ಬಟ್ ಅದನ್ನು ವಿಡಿಯೋ ಮಾಡೋಕ್ಕಾಗಕತ್ತಿಲ್ಲ ನನಗೆ. ಇವತ್ತು ಸಾಯಂಕಾಲ 6:15ರಿಂದ ನನ್ನ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿಕೊಂಡು 6:15ರಿಂದ 6:30 ತನಕ ನಾನು ಕುಂತಿರ್ತೀನಿ ಅಭ್ಯಾಸಕ್ಕೆ. ಅಲ್ಲಿಂದ ಮ್ಯಾಥ್ಸ್ ಆಯಿತು ಮತ್ತು ಕಂಪ್ಯೂಟರ್ ಆಯಿತು. ಜೊತೆಗೆ ಈಗ ನಾನು ಸೈನ್ಸ್ ಸ್ಟಡಿಯನ್ನು ಮಾಡ್ಕೊಳಕ್ತೀನಿ. ಜೊತೆಗೆ ಇವತ್ತಿನ ಲೇಟ್ ನೈಟ್ ಸ್ಟಡಿಯಲ್ಲಿ ನಾನು ಅಭ್ಯಾಸ ಮಾಡಿರುವಂತಹ ವಿಷಯ ಸೈಕಾಲಜಿ. ಯಾಕಂದ್ರೆ ಫಸ್ಟಿಗೆ ಇವತ್ತು ಮ್ಯಾಥ್ಸ್ ತೊಗೊಂಡಿದ್ನಲ್ಲ, ಸ್ವಲ್ಪ ಲೇಟ್ ನೈಟಲ್ಲಿ ಇವತ್ತು ಸೈಕಾಲಜಿ ತೊಗೊಂಡಿನಿ. ಸೈಕಾಲಜಿಯಲ್ಲಿ ವೈಯಕ್ತಿಕ ಭಿನ್ನತೆಗಳ ಪಾಠವನ್ನು ಸ್ಟಾರ್ಟ್ ಮಾಡೀನಿ. ಭಾಳ ಫಾಸ್ಟಾಗೇನು ಹೊಂಟಿಲ್ಲ, ಸ್ಲೋ ಆಗಿನೇ ನನಗೆ ಯಾವ ರೀತಿ ಅನುಕೂಲ ಆಗ್ತೈತಿ ಅದೇ ರೀತಿಯಾಗಿ ಸೈಕಾಲಜಿ ಸ್ಟಡಿಯನ್ನು ಇಟ್ಕೊಂಡಿನಿ. ಯಾಕಂದರೆ ರಿವಿಷನ್ ಅಲ್ಲ, ಇದನ್ನೇನು ಹೊಸದಾಗಿ ಓದಾಗ್ತಿಲ್ಲ. ಆದಷ್ಟು ತಿಳ್ಕೊಂಡು ಮತ್ತು ಮೆಮ್ರೈಸ್ ಮಾಡ್ಕೋತ, ಅಂದರೆ ಈ 1-2 ಪೇಜ್ ಓದ್ತೀನಲ್ಲ ಅದರ ಬಗ್ಗೆ ಮತ್ತು ಬುಕ್ ಮುಚ್ಚಿಟ್ಟು ಸ್ವಲ್ಪ ರೀಕಾಲ್ ಮಾಡ್ಕೋತೀನಿ. ಈ ಸೆಂಟೆನ್ಸ್ ಇವ್ರು ಹೇಳಿದರು, ಇದ್ರ ಬಗ್ಗೆ ಹೇಳಾರ ಅಂತಂದ್ರೆ ನಮ್ಗೆ ರೀಕಾಲ್ ಮಾಡೋದ್ರಿಂದ ಹೆಚ್ಚು ನೆನಪಿನಲ್ಲಿ ಉಳಿತೈತಿ. ಅದಕ್ಕೋಸ್ಕರ
ಈ ರೀತಿಯಾಗಿ ಸೈಕಾಲಜಿ ಓದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೀನಿ. ಇವತ್ತು ಲೇಟ್ ನೈಟಲ್ಲಿ ವೈಯಕ್ತಿಕ ಭಿನ್ನತೆಗಳು ಸೈಕಾಲಜಿಯನ್ನು ಓದ್ಕೊಂಡೆ. ಇವತ್ತಿನ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಗೃಹಿಣಿಯರಿಗೆ ಒಂದು ರೀತಿಯಾದಂತಹ ಮೋಟಿವೇಶನ್ ಜಸ್ಟ್ ನಾವು ಕೂಡ ಈ ರೀತಿಯಾಗಿ ಟೈಮನ್ನು ಯೂಸ್ ಮಾಡ್ಕೋಬಹುದು ಅನ್ನೋದು ಅವ್ರ ಹತ್ರನೂ ಒಂದು ಭಾವನೆ ಬೆಳೆದು ಅವರು ಕೂಡ ಅಭ್ಯಾಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರಂತ ಅಂದ್ಕೊಂಡು ಈ ವಿಡಿಯೋಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿರ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೋರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಧನ್ಯವಾದಗಳು.